ಏನಂಗ ಗಂಡನ ಜೊತೆ ಬಿಡು 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 ಹೋಗ್ತಿದ್ದವ. ಏನು ಎಲ್ಲೋಗಿದ್ದಿ? ಕ್ಯಾ ಮಾಡೋದು ಶಾಂತಂದು ಅಕ್ಕ? ಅರೆ ನಮ್ದಿಗೆ ಅದು ಮಂಗಳಂದು ಇದು ಕಪಡೆದು ಶಾಪಿಗೆ ಶುರುಗೆ ಆಗಿದೆಯಲ್ಲ, ಅಲ್ಲಿ ಹೋಗಿತ್ತು ಶಾಂತಂದು ಅಕ್ಕ. ಈ ಮಂಗಳದು ಅಂಗಡಿದು ಇದು ಹೆಸರಿಗೆ ಕೇಳಿದ್ರೆ ನಮ್ದಿಗೆ ಹಳೇದು ಒಂದು ಉದಿಯಾದ ಟಿವಿಯಲ್ಲಿ ಬರ್ತಿತ್ತು ಅಲ್ಲ, ಅದೇ ಮಂಗಲ್ಯಂದು ಧಾರಾವಾಹಿದು ಅದು ನೆನಪಿಗೆ ಬರ್ತದೆ. ಮಂಗಲ್ಯ ಧಾರಾವಾಹಿ ಉದಯ ಟಿವಿಯಾಗ ಬರ್ತಿತ್ತಲ್ಲ, ಯಾವ್ದು ಹೇಳ? ನಿಮ್ಗೆ ನೆನಪು ಬರ್ತಿಲ್ಲ? ಅದೇ ಶಾಂತಂದು ಅಕ್ಕ, ಮಂಗಲ್ಯ ಮಂಗಲ್ಯ ಅಲ್ಲ ಮಂಗಲ್ಯ ಮಂಗಲ್ಯ ನಮ್ದುಗೆ ಜೀವಕ್ಕೂ ಇಂತ ಮೌಲ್ಯ, ಹೆತ್ತೊಂದು ತಾಯಿಗಿಂತ ಹೊತ್ತೊಂದು ಕೂಳಿಗಿಂತ ಕಟ್ಟೊಂದು ತಾಳಿದು ಮಗಿಲು. ಏನ ಹೆತ್ತ ತಾಯಿಗಿಂತ ಹೊತ್ತ ಕೂಳಿಗಿಂತ? ಏನ್ಲೇ ಅದು? ಏ ಹೆತ್ತ ತಾಯಿಗಿಂತ ಹೊತ್ತ ಭೂಮಿಗಿಂತ ತಂದೆ ತಾಳಿ ಮೊದಲು. ಹೆತ್ತೊಂದು ತಾಯಿದಕ್ಕಿಂತ ಹೊತ್ತೊಂದು ಕೂಳಿದಕ್ಕಿಂತ ತಮ್ದುಗ ಅಬ್ಬಜಾನ್ಗೆ ಮೊದಲು, ಅಬ್ಬಜಾನ್ದುಕ್ಕಿಂತ ಮಂಗಲ್ಯಂದು ಮೊದಲು. ಪಾವನಾಗಿ ಬಿಡ್ತು ಬಿಡ ಪತಿ ನಿನ್ ಬಾಯ ಹಾಡು ಕೇಳಿ. ದಸರಾದು ಹಾಡಿಗೆ ಹಾಡ್ಲಿ, ಸೂಪರ್ಗೆ ಹಾಡ್ತೀನಿ ಶಾಂತಂದು ಅಕ್ಕ. ಕೇಳ್ಬಿಟ್ರೆ ನಿಮ್ದಿಗೆ ಹಾಡಿಗೆ ಫಿದಾಗೆ ಆಗ್ತೀರಿ. ಬೇಡವ ತಾಯಿ, ನಿನ್ನ ಬಾಯಾಗ ನಾವೇನಾರ ಹಂಗೆ ಹಾಡ್ಸಿದ್ರೆ ಮಂದಿ ಬುಟ್ಲೆ ಹೊಡಿತಾರ. ದೇವ್ರ ಬಗ್ಗೆ ಹಾಡಬೇಡ, ಏನು ಬೇರೆ ಏನಾರ ಹಾಡು, ಪಿಕ್ಚರ್ ಹಾಡು. ನಮ್ದಿಗೆ ಒಂದು ಫಂಕ್ಷನ್ಗೆ ಹೋಗಿತ್ತು ನಿನ್ನೆ, ಅಲ್ಲಿದು ಮುಗಿಸ್ಕೊಂಡ್ಬಿಟ್ಟು ಒಂದು ಫಂಕ್ಷನ್ಗೆ ಹೋಗಿತ್ತೆ. ಅಲ್ಲಿ ಒಂದು ನಮ್ದಿಗೆ ಹಾಡಿಗೆ ಕೇಳ್ಬಿಟ್ಟು ಕುತ್ಕೊಂಡಾರು, ಚಿಪ್ಪಾಳೆಗೆ ಹೊಡೆದ್ಬಿಟ್ಟು ಇಷ್ಟ ಹಾಡಿಗೆ ಮತ್ತೊಂದು ಸಲ ಹಾಡಿ ಮತ್ತೊಂದು ಸಲ ಹಾಡಿ ಅಂತ ಹೇಳ್ತಾ ಇದ್ರು. ನಮ್ದು ಹಾಡಿಗೆ ಕೇಳ್ಬಿಟ್ಟು ಹೆಣಗೆ ಕೊಡಕ್ಕೆ ಮುಂದೆ ಬಂದ್ರು, ನಮ್ದಿಗೆ ಬೇಡ ನಕ್ಕು ನಕ್ಕು ಅಂತ ಹೇಳ್ಬಿಟ್ಟು ಬಂದಿದ್ದು. ಅವ್ರು ಹೆಣ ನಿನಗೆ ಕೊಡಕ್ ಬಂದ್ರ? ಹೆಣದು ಕೊಡಕ್ಕೆ ಬಂದಿದ್ದು. ನಾವೇನ ಬ್ಯಾರೆ ಮಾತಾಡೋಣ ಅಂತ ಕುಡಿಯೋ ಬಿಡಪತಿ. ನಯ್ಯೆ ಏಕ್ ಗಾನಾಗೆ ನಾನು ಯಾವುದು ಹಾಡಿದ್ದೆ ಅಂತ ನಿಮ್ದಿಗೆ ಹೇಳ್ತೀನಿ. ಹೇಳಿದ್ಮೇಲೆ ನಿಮ್ದಿಗೆ ಕೇಳಿದ್ಮೇಲೆ ನೀವು ಬೇರೆದು ಕಾಮ್ಗೆ ಮಾಡ್ಬೇಕು. ನಮ್ದಿಗೆ ಫಸ್ಟ್ ನೀವು ಹಾಡಿಗೆ ಕೇಳ್ಬೇಕು. ಹಾಡವ ತಾಯಿ ಹಾಡ್. ಒಂದು ಪಿಕ್ಚರ್ದು ಹಾಡ್ದು ಇತ್ತಲ್ಲ, ಅದೇ ಹಾಡಿದ್ದು. ಅವಳ್ದುಗೆ ಅಲ್ಲಿ ಇವಂದುಗೆ ಇಲ್ಲಿ. ಗಂಟಲ್ಗೆ ಸರಿಗೆ ಮಾಡ್ಕೊಂಡಿದ್ದೀನಿ. ನಮ್ದು ಹಾಡ್ತೀವಿ ನೋಡಿ, ಏಕ್ ಹಾಡಿಗೆ ಹಾಡಿದಾರೆ ಅಲ್ಲ, ಹೂವಿಂದು ಬಾಣದ್ದು ತರ ಅಂತೇಳಿ. ಏನದು ಹಾಡಿಗೆ ಇತ್ತಲ್ಲ ಗಿರ್ಜಂದು ಅಕ್ಕ? ನಮ್ದಿಗೆ ನೆನಪಿಗೆ ಬಂತು. ಹೂವಿಂದು ಬಾಣದಂತೆ ಯಾರ್ದುಗೆ ಕಾಣದಂತೆ. ನೀನು ಪಿಕ್ಚರ್ ಹಾಡ್ತೇನೆ ಅಂದಿ ನೋಡಪಾತಿ, ನಮ್ಮ ಮೊದ್ಲ ನೀನ್ ಹಾಡ್ ಕೇಳಕ್ ಆಗೋಲ್ತು. ಗಿರ್ಜಂದಕ್ಕ ಗುಸ್ಸಾ ಮತ್ ಕರ ಸೀರ್ ಕ್ಯೂ ಕರ ಮಾಡ್ಕೊಂತೀರಿ ನೀವು. ಉಸ್ ಪಿಕ್ಚರ್ದು ಸಾಂಗ್ ಇದೆಯಲ್ಲ, ಫೇಮಸ್ ಸಾಂಗ್ ಇದು. ಅವಳ್ದುಗೆ ಅಲ್ಲಿ ಇವಂದುಗೆ ಇಲ್ಲಿ, ಭಾತಿಗೆ ಇಲ್ಲ ಕತೆದು ಇಲ್ಲ. ಎದುರ್ಗೆ ಎದುರ್ಗೆ ಬಂದಾಗ ಮಕ್ಕ ಪೇಸ್ ಕಟ್ಗೆ ದಿಕ್ಕಾವ್ಗೆ, ಅಲ್ಗೆ ಆರಂಭಂದು ಪ್ರೇಮ, ಅಲ್ಗೆ ಆರಂಭಂದು ಪ್ರೇಮ್ ಕಹಾನಿ. ಅವಳ್ದುಗೆ ಅಲ್ಲಿ ಇವಳ್ದುಗೆ ಇಲ್ಲಿ, ಬಾಕಿ ಇಲ್ಲ ಕತೆದು ಇಲ್ಲ. ಎದುರ್ಗೆ ಎದುರ್ಗೆ ಬಂದ್ಬಿಟ್ಟಿ ಹೆದರ್ಕಂಡ್ಬಿಟ್ಟಿ ನಿನ್ಬಿಟ್ಟಿ, ಎದುರ್ಗೆ ಎದುರ್ಗೆ ಬಂದ್ಬಿಟ್ಟಿ ಹೆದರ್ಕಂಡ್ಬಿಟ್ಟಿ ನಿಂತ್ಕಂಡ್ಬಿಟ್ಟಿ, ಅಂದ್ಲೇ ಆರಂಭಂದು ಪ್ರೇಮ. ಸಾಕ್ಬಿಡ್ಲೆ ಪಾತಿ, ನಮ್ದುಗೆ ಬೇಜಾರ್ಗೆ ಮಾಡ್ತೀರಿ ಶಾಂತಂದು ಅಕ್ಕ. ನಿಮ್ದುಗೆ ಏಕ್ ಹಾಡ್ಗೆ ಕೇಳಕ್ಕೆ ಆಗಲ್ಲ ನಮ್ದುಗೆ. ಅರೆ ಅವರು ಜಗಳಾಗೆ ಮಾಡ್ತಾ ಇದ್ರೆ ನಿಂತ್ಕಂಡ್ಬಿಟ್ಟಿ ನೋಡ್ತೀರಿ. ಅವ್ರದುಗೆ ಬಾರಿ ಕೆಟ್ಟಲ್ಲಿ ಬೈತಾ ಇದ್ರೆ ನಿಂತ್ಕೊಂಡು ನೋಡ್ಬಿಟ್ಟು ಮಜಾಗೆ ತಗಂತೀರಿ. ಅರೆ ನಮ್ದು ಒಂದು ಹಾಡ್ಗೆ ಕೇಳಕ್ಕೆ ಆಗೋದಿಲ್ಲ ನೀವು? ಅರೆ ನಮ್ದು ನಿಮ್ದು ಫ್ರೆಂಡ್ಶಿಪ್ಗೆ ಇಷ್ಟೇ, ನಮ್ದು ಒಂದು ಹಾಡ್ಗೆ ಕೇಳಂಗಿಲ್ಲ ನೀವು? ನಿಮ್ದುಗೆ ತೀನ್ ಲೋಗಂಗೆ ಅಷ್ಟೇ ಜೊತೆಗೆ ಇರ್ಬೇಕು ಅನ್ಕೊಂಡಿದ್ದೀರಿ. ಇನ್ಮೇಲೆ ನಮ್ದುಗೆ ಇಲ್ಲಿ ಬರೋದಿಲ್ಲ. ನೈ ಆಥೋ ನಮ್ದು ಗರ್ಮೇನೆ ನಾವು ಇರ್ತೇವೆ. ನಿಮ್ದು ಮನೆ ಹತ್ರ ಬರೋದಿಲ್ಲ. ಯಾಕೆ ಬರ್ಬೇಕು? ನಮ್ದು ಒಂದು ಹಾಡ್ಗೆ ಕೇಳೋದಿಲ್ಲ ನೀವು, ನಮ್ದು ಒಂದು ಬಾತ್ಗೆ ಕೇಳೋದಿಲ್ಲ. ನಮ್ದುಗೆ ಮೇಲೆ ನಿಮ್ದುಗೆ ಪ್ರೇಮಗೆ ಇಲ್ಲ, ಆಮೇಲೆ ನಮ್ದುಗೆ ಯಾಕೆ ನಿಮ್ದು ಮನೆ ಹತ್ರ ಬರ್ಬೇಕು? ನಮ್ದುಗೆ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ಶಾಂತಂದು ಅಕ್ಕ, ನಮ್ದುಗೆ ಬಾರಿ ಬೇಜಾರ್ಗೆ ಆಗಿದೆ. ಇಲ್ಲ 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 ಹಾಡು ಕೇಳ್ತೇವೆ. ಹಾಡು ನೋಡಿ, ಮತ್ತೆ ನಾನು ಹೊಸದಾಗಿ ಇಷ್ಟಾಟ್ಗೆ ಮಾಡ್ಬೇಕು. ನೀವು ಡಿಸ್ಟರ್ಬ್ಗೆ ಮಾಡಲಿಲ್ಲ ಅಂದ್ರೆ ನಾನು ಮತ್ತೆ ಮತ್ತೆ ಇಷ್ಟಾಟ್ಗೆ ಮಾಡೋದು ಇರೋದಿಲ್ಲ. ಏಕೆ ಹಾಡ್ಕೊಂತ ಹೋಗ್ಬಿಡ್ತೀನಿ. ನಿಮ್ದುಗೆ ಹಿಂಗೆ ಮಾಡ್ತೀರಿ. ಕೇಳಿ ಈಗ. ಅಂದುಗೆ ಅಲ್ಲಿ ಇವಳ್ದುಗೆ ಇಲ್ಲಿ, ಬಾಕಿ ಇಲ್ಲ ಕತೆದು ಇಲ್ಲ. ಎದುರ್ಗೆ ಎದುರ್ಗೆ ಬಂದ್ಬಿಟ್ಟಿ ಹೆದರ್ಕಂಡ್ಬಿಟ್ಟಿ ನಿನ್ಬಿಟ್ಟಿ, ಅಲ್ಲೇ ಆರಂದೊಂದು ಪ್ರೇಮ. ಅವಳ್ದುಗೆ ಅಲ್ಲಿ ಇವಳ್ದು ಇಲ್ಲಿ. ನೋಡ್ಬಿಟ್ಟಿ देखने के ಮಾಡೋದು ನೈ ಪ್ರೇಮ ಮಾಡ್ಬಿಟ್ಟಿ ಗಾನ ಅದು ಅಲ್ಲ.
ಏಕೆ ಹೇಳ್ಬಿಟ್ಟಿ ಕೇಳೋದು ನೈ. ಅಲಲಲ ಪಾತಿ ಎದ್ ಬೂಟ್ಲೆ ಹೊಡೆದ್ಬಿಡು ನಾನು. ಇಲ್ಲ ನಾ ಹೇಳ್ತೇನೆ ಕೇಳು, ಹಾಡು ಮಾತ್ರ ಹೇಳ್ಬೇಡ, ನಾ ಹೇಳ್ತೇನೆ ಕೇಳು. ಓ ಮಾರಾಯ ತಗ, ನೀನು ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡು ರಡ್ಡಿಲ್ಲ, ನಿನ್ನ ಕಾಲ್ ಬತ್ತೇನೆ ಹಾಡ್ಬೇಡ ಪತಿ. ಇಲ್ಲ ನಾನು ಇಲ್ಲೇ ನೀನು ಹೋಗುತ್ತು ತೆಗೆದು ಹೋಗುದು ಬಿಡ, ನನ್ನ ಹಾಡ್ಬೇಡ ಸಾಕು, ನನಗೆ ಕೇಳೋಕ್ಕಾಗೋಲ್ತು. ನಮ್ದು ಒಳಗಿರೋ ಟ್ಯಾಲೆಂಟ್ಗೆ ನಿಮ್ದಿಗೆ ತುಳಿತಾ ಇದ್ದೀರಿ. ಹೋಲ್ ಬಿಡು ಪಾತಿ, ಸುಧಾರ್ಸ್ಕ ಶಾಂತಕ. ಈಗ ಪಾತಿದ್ ಬಿಡು, ಈಗ ಒಂದು ರಾಡ್ ಆಗೈತಲ್ಲ, ಇದು ಏನು ಹೇಳ್ಬೇಕಿತ್ತು ಇದಕ್ಕೆ? ಅಲ್ಲ ಈಗ ಇದು ಇವಂದು ಮುಕ್ಕಳಪ್ಪನ ಸುದ್ದಿ ಗೊತ್ತಲ್ಲ ನಿನಗೆ? ಹೌದು ತಗ, ಈ ಮುಕ್ಕಳನ ಸುದ್ದಿನ ಈಗ ಎಲ್ಲ ಎಲ್ಲಿ ನೋಡಿದ್ರು ಈ ಟೀ ಬ್ಯಾಗು ಎತ್ತಬೇಕತ್ತನು ಸುದ್ದಿ ಅವಂದೇ. ಅದಂತ ನಾ ಈ ವಿಚಾರ ಮಾತಾಡಕ್ ನಾವು ಬಂದೇವಿ. ಈಕಿದೊಂದು ಹಚ್ಬಿಟ್ಟಾಳ, ಆನಲ್ಲೇ ಈಕಿಲ್ಲೇ ಆರಂಭ ಪ್ರೇಮ ಅನ್ಕೊಂತ. ನೋಡುವ, ನಾ ಹೇಳ್ತೇನಲ್ಲ, ಇಲ್ಲೇ ತಪ್ಪ ಅವಂದು ಅಂತನೂ ಹೇಳಕ್ಕಾಗಲ್ಲ, ಆಕಿದಂತನೂ ಹೇಳಕ್ಕಾಗಲ್ಲ. ತಪ್ಪು ಎಲ್ಲಾರ್ದು ಐತಿಲೇ ಗಿರ್ಜಕ್ಕ ಪರಕ. ನಾ ಹೇಳ್ತೇನಲ್ಲ, ಒಂದೇದ್ದು ತಪ್ಪು ಮೊದಲನೇ ಹುಡುಗಿ ತಾಯಿದೈತಿ, ತಂದಿದೈತಿ. ನಾ ಇಷ್ಟ ಹೇಳುದು ಯಾಕಂತಂದ್ರ, ತಡಿ ಈಗ ನಾನು ಮಗಳು ಅದಾಳವ, ವಯಸ್ಸಕ್ಕೆ ಬಂದಾಳ. ಈಗ ಯಾವ ಒಂದು 4-5 ಹುಡುಗರು ಬಂದು ಹಿಡಿಯೋ ಮಾಡ್ತೇವ್ರಿ, ನನ್ನ ಜೋಡಿ ಕಳಿಸ್ರೇಕಿನ್ನ ಅಂತಂದ್ರೆ ಹೆಂಗೆ ಕಳಿಸ್ತೇನೆ ನಾನು? ಬೂಟ್ಲೆ ಹೊಡೆದು ಕಳಿಸ್ತೇನೆ. ಹಂಗ ಅಲ್ಲ ಮತ್ತೆ ಕಾಲ್ ಕಟ್ಟಬೇಡಗಳು ಏನಂತ ತಿಳ್ಕೊಂಡಿರಿ? ಹಿಡಿಯೋ ಮಾಡಕ್ಕೆ ಕಳಿಸೋದು ಏನದು, ಎಲ್ಲಿ ಏನು ಹಿಡಿಯೋ ನಿಂದು ಏನು ಎತ್ತಂತ ವಿಚಾರಿಸ್ತೇವೆ. ಹೌದಾ, ವಿಚಾರಿಸ್ತೇವಿ. ಆಮೇಲೆ ನಂಬಿಕೆ ಬಂದತ್ತಂತೇಳಿ ಇಟ್ಕೋ. ಇವ್ರು ಏನಂತಾರೆ ಈಗ ನ್ಯೂಸ್ನ್ಯಾಗ, ಅಣ್ಣ ತಂಗಿ ಸರಿಸಮ ಅನ್ಕೊಂಡಿದ್ವಿ, ಅಕ್ಕ ಅಂತಿದ್ದ, ಆಕೆ ತಮ್ಮ ಅಂತಿದ್ಲು, ನಾವು ನಮ್ಮ ಮಕ್ಕಳು ಜೋಡಿ ಬಿಡು, ನಮ್ಮ ಮಕ್ಕಳು ಬೆಳಿತಾವ ಅನ್ಕೊಂಡಿದ್ದೆ ಅಂತಂದ್ರ ಇವ್ರು. ಅದೇ ಸರಿ, ನಾವು ಒಪ್ಕೊಳ್ಳೋ ನಂಗಾರ ಏನ ಹೋಗ್ಲಿ, ಬೆಳಿತಾರ ಹಿಡಿಯೋ ಮಾಡಿ, ಮತ್ತೆ ಇವೆಲ್ಲ ಈಗ ಅವರು ಮಾಡ್ತಾರೆ ಇವರು ಮಾಡ್ತಾರ ಅಂದ್ಮ್ಯಾಗ ಮಾಡ್ಲಿ ಬಿಡು ಅಂತ ಬಿಟ್ಟಾಳ ಅಂತೇಳಿ ಅನ್ಕೋ ಪರಕ. ಈಗಂತರೂ ಹುಡುಗರು ಹುಡುಗಿಯಾರು ಜೊತೆಗೆ ವಿಡಿಯೋ ಮಾಡ್ತಾರಲ್ಲ ಶಾಂತಕ, ಅದನ್ನ ಪರಕ ಹೇಳಕತ್ತಿರೋದು. ಈಗ ಹಿಡಿವೆ ಮಾಡ್ತೀನಿ ಅಂದ್ರೆ ಇಲ್ಲೇ ಊರಾಗ ಇದ್ರ ಬದ್ರ ಅವೇನೇನ ಶಾರ್ಟ್ ಪಿಕ್ಚರು, ಆಮೇಲೆ ಇದು ಏನದು ಇಟಿಟಿಟಿ ಒಂದೊಂದು ಮಿನಿಟಿನೂ ಬರ್ತಾವಲ್ಲ ರೀಲ್ಸ್, ಅವ್ನು ಮಾಡಿ ಹಾಕ್ತಿದ್ರ ಸೈ. ಅವನು ಬೈಬಿಟ್ಟಾಳ. 4 ದಿನ 3 ದಿನ ಊರಿನ ಮ್ಯಾಗ ಕರ್ಕೊಂಡು ಹೋಗಿದ್ದ. ಹೈದರಾಬಾದ್ನಾಗ ಒಂದು ಹಿಡಿಯೋ ಐತಿ, ನಾನು ನೋಡೇನಿ. ಇದಾದ್ಮೇಲೆ ಸುದ್ದಿ ಹೈದರಾಬಾದ್ನಾಗ ಹೋಗಿ ಮಾಡ್ಯಾರ ಅವ್ರು. ಆಮೇಲೆ ದಾಂಡೋಲಿಯಾಗ ಮಾಡ್ಯಾರ, ಉಳಿವ್ಯಾಗ ಮಾಡ್ಯಾರ. ಇಷ್ಟಿಷ್ಟು ದೂರ ವಯಸ್ಸಕ್ಕೆ ಬಂದ ಮಗಳನ್ನ ಗಂಡೋಡ್ರ ಜೋಡಿ ಕಳಿಸ್ತಾರ. ನಾ ಇದನ್ನ ಹೇಳ್ತೇನೆ. ಅಣ್ಣ ತಮ್ಮ ಅಂತಿದ್ರು, ಅಣ್ಣ ತಮ್ಮಗಳು ಸರಿ ಸಮ ಇದ್ರು, ಮಕ್ಕಳು ಅನ್ಕೊಂಡಿದ್ದೆ. ಈಗ ಅಣ್ಣ ತಮ್ಮಗಳನ್ನ ನಂಬಲಾರ್ದ ಕಾಲ ಐತಿ, ಅಣ್ಣ ತಮ್ಮಗಳನ್ನ ನಂಬಕ್ ಬರಂಗಲ್ಲ ಅಂತ ಕಾಲ ಐತಿ. ಈಕಿ ಏನು ಸ್ವಂತಿಕಿ ಹೊಟ್ಟಾಗ ಹುಟ್ಟಿದ್ರನವ್ರು, ಇಲ್ಲಿ ಹೋದಿಲ್ಲ. ಎಷ್ಟಾದ್ರೂ ಅವ್ರು ಹೊರಗಿನಾರ ಅದ್ರಾಗ ಈಗ ಅಂತಾಳ ಅವ್ನ ಜಾತಿ ಬೇರೆ ಐತೆ ಅಂತಾಳ. ಹಂಗಿದ್ಮೇಲೆ ಯಾಕಪ್ಪ ಕಳಿಸ್ಬೇಕು? ನಾ ಇದನ್ನ ಹೇಳೋದು. ಆತ ಅಂದೇಳಿ ಹಿಡಿಯ ಮಾಡಿದ್ರ ಮುಗಿತಾ, ಇಲ್ಲೇ ಬೆಳಿಗ್ಗೆ ಚೇಂಜ್ ಬರ್ತಿದ್ಲು, ಹಿಡಿಯ ಮಾಡ್ಯಾಳ, ಮುಗಿದು ಹೊತ್ತು ಕತಿ. ಮೊನ್ನೆ ಅವಾಗ ಬಿಡಬಾರ್ದು, ಆದ್ರೂ ಹೇಳ್ತೇನೆ ನಾನು, ಬಿಟ್ಟಾಳ ಅಂತೇಳಿ ಇಟ್ಕೋ, ಒಂದೇನೋ ಹೆಸರು ಮಾಡ್ತಾರ ಅಂತೇಳಿ. ಇಷ್ಟಿಷ್ಟು ಊರ್ ಮ್ಯಾಗ 2 ದಿನ 3 ದಿನ ಕಳಿಸ್ತಿದ್ಲು ಅಂದ್ರೆ ಎಟ್ರ ಮಟ್ಟಿಗೆ ಈಕಿ ಮಗಳನ್ನ ಬಿಗಿ ಇಟ್ಟಿದ್ಲು, ಆಕೆ ಹೆಂಗಿದ್ದಾಳ ವಿಚಾರ ಮಾಡ. ಈಗ ಯಾರು ಅಷ್ಟಿಕಿಗೆ ಮಗಳ ಮ್ಯಾಗ ಅದು ಇದು ತಾನ್ ಜೊತೆಗೆ ಹೋಗ್ಬೇಕಿತ್ತು, ಯಾರೋ ಒಬ್ರು ದೊಡ್ಡವ್ರ ಜೊತೆಗೆ ಹೋಗ್ಬೇಕಿತ್ತು. ಅದೇ ಇವ್ರೇನು ದೊಡ್ಡ ಏನು ಪಿಕ್ಚರ್ ಮಾಡ್ತಿದ್ರು ನೀವು ಆಟಾಡ್ ದೂರ ಹೋಗಾಕ ಮಾಡ್ಯಾರ ಅಂತೇಳಿ ಇಟ್ಕೋಕ. ಇವ್ರು ದೊಡ್ಡವ್ರು ಯಾರ ಜೊತೆಗೆ ಹೋಗ್ಲಾರ್ದ ವಯಸ್ಸಕ್ಕೆ ಬಂದು ಹುಡುಗರ ಜೋಡಿ ವಯಸ್ಸಕ್ಕೆ ಬಂದ ಹುಡುಗಿನ ಹಂಗೆ ಕಳಿಸ್ತಾರನ, ದುರುಪಯೋಗನ ಪಡಿಸ್ಕೊಂಡಿದ್ರಪ್ಪ. ಈಗೆಲ್ಲ ಈ ಟಿ ಬ್ಯಾಗ್ ಅದು ಕೇಳ್ತೇವಲ್ಲ, ಒಂದು ಯಾವ್ದೋ ಪಿಕ್ಚರ್ನೇ ಮತ್ತೆ ಬರೋ ಔಷಧ ಹಾಕಿ ಏನೇನ ಮಾಡಿದ್ರು ಅಂತೇಳಿ, ಹಂಗೆ ಅದು ನಡಿಬೋದು. ಅದು ಹೆಂಗೆ ಗ್ಯಾರಂಟಿ ಮೇಲೆ ಕಳಿಸಿದ್ಲು, ರೊಕ್ಕ ಕಟ್ಟ ಮುಖ್ಯ ಆತ. ನಂಗಾರ ಮಗಳು ಹೋಗ್ತಾಳ, ಹಿಡಿಯ ಮಾಡ್ತಾಳ, ರೊಕ್ಕ ಬರ್ತೈತಿ, ಇಟ್ಕೊಂಡು ಕುಂತ್ರಾತ. ರೊಕ್ಕ ಒಂದ ಮುಖ್ಯನು. ನಾ ಇದನ್ನ ಕೇಳ್ತೀನಿ, ಒಂದೇದ್ದು ಕಳಿಸಿದ್ದಕ್ಕೆ ತಪ್ಪು. ಈಗ ತಂದೆ ತಾಯಿಗೆ ಅಂದಿ ಶಾಂತಕ, ಮತ್ತೆ ಈ ಮಗಳು ಇದು ತಡಿ ಅವ್ರೇನ ಕಳಿಸಿದ್ರು, ಈ ಏನೋ ಒಂದು ಮಗಳ ಮೇಲೆ ನಂಬಿಕೆ ಇಟ್ಟು ಈಕೆ ಮಾಡಿದ್ ಸರಿಯೇನು? ಅದನ್ನ ಹೇಳ್ತೇನಲ್ಲ ನಾನು. ಈಕೆರ ಓದಾಳ, ಏನು ಬುದ್ಧಿ ಮುಕ್ಕಳಾಗಿಟ್ಟಾಳ? ನಾ ಇದನ್ನ ಕೇಳ್ತೇನೆ. ಹೌದಾ, ಈಗ ಅದೇನೋ ಟಿ ಬ್ಯಾಗ್ ಅಂತಾರ ಬಿಡು, ಅದೇಂತದ ಲವ್ ಪವು ಜಿಯಾದಿ ಪವಾದಿ ಅಂತೇಳಿ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ನಾನು ಅದರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ನಾ ಅಂತೇನಿ, ಒಂದೇ ದೀವು ಹುಡುಗಿಯರ್ದೇ ತಪ್ಪು ಅಂತೀನಿ ನಾನು. ತಂದೆ ತಾಯಿ ಹಡ್ದಾರ ಅಂದಮೇಲೆ ಅವ್ರಿಗೆ ಗೊತ್ತಿರ್ತೈತಿ ಏನು ಮಾಡ್ಬೇಕು ಮಕ್ಕಳು ವಿಚಾರದಾಗ ಅಂತೇಳಿ. ಅದು ಹೆಂಗೆ ನಮ್ಮ ಅಪ್ಪ ನಮ್ಮವ್ನ ಮೆರೇಜ್ ಹೋಗ್ತೈತಿ, ನಮ್ಮ ಮಂದಿ ಬಳಗ ನಮ್ಮ ಬಾಯಾಗ ಬಿಟ್ಟಿರ್ತಾರ, ಅವ್ರು ಸರಿ ಒಪ್ಕೊಳ್ಳೋದಿಲ್ಲ. ನಮ್ಮವ್ವ ನಮ್ಮಪ್ಪ ಎಲ್ಲರಿದ್ರಿಗೆ ತಲೆ ತಗ್ಗಿಸ್ಬೇಕಾಕತಿ, ನಾ ಇಂಥದ್ದು ಮಾಡಬಾರ್ದು ಅಂತೇಳಿ ಇವು ಸಾಲಿ ಕಲ್ತಾವು ಏನು ದನಗಿನ ಕಾಯಕ್ಕೆ ಹೋಗ್ತಾರ. ಅಲ್ಲ, ದನ ಕಾಯರು ಹಿಂಗೆ ಮಾಡೋದಲ್ಲ ಬಿಡು, ಶಾಣೆ ಇರ್ತಾವು. ಓದಿಲ್ಲ ಅನ್ನೋದೊಂದು ಬಿಟ್ರೆ ಅಪ್ಪ ಅವ ಹೇಳ್ದಂಗೆ ಕೇಳ್ಕೊಂಡು ಮದುವೆ ಲಗ್ನ ಚಂದ ಬಳೆ ಮಾಡ್ತಾರೆ. ಇವು ಏನು ಸಾಲಿ ಕಲ್ತಾವ, ಏನು ಬುದ್ಧಿ ಮುಕ್ಕಳಾಗಿಟ್ಟಾವ, ತುತ್ತು ಸೀದಾ ಬಾಯಾಗ ಹೋಯ್ತಾವ, ಹಿಂದೆ ಮಾರಲೇ ಇಟ್ಕೋತಾವ. ನಾ ಇದನ್ನು ಕೇಳ್ತೇನೆ. ಅದಕ್ಕೆ ಏನು ಸ್ವಾದಿಲ್ಲ ಸನಾಲಿಲ್ಲ, ಇಂಥವು ಏನು ದುಡ್ದು ಏನು ಸಂಪಾದನೆ ಮಾಡಿ ಏಟ್ ಹೆಸರು ಮಾಡಿದ್ರು ಏನು ಉಪಯೋಗ ಆಯ್ತು? ಏನು ಉಪಯೋಗ ಇಲ್ಲ. ಕ್ಯಾಬಿನೈ ಇನ್ನು ಅವನು ಹಂಗೆ ಬಿಡ ಶಾಂತಕ, ಅವ್ರ ಮಂದ್ಯಾಗ ಯಾವ ಬೇಕು ಏನು ಬೇಕಾದಂಗೆ ಅವನು ಹೆಸರು ಮಾಡಿದ್ದ. ಏನೇವ ಈಗ ಮುಕ್ಕಳಪ್ಪ ಅಂತಂದ್ರೆ ದೊಡ್ಡ ಉತ್ತರ ಕರ್ನಾಟಕದಾಗ ಗೊತ್ತಿಲ್ದಾರ ಇಲ್ಲ, ಸಣ್ಣ ಸಣ್ಣ ಹುಡುಗರು ಇಡವೆ ಹಚ್ಕೊಂಡು ನೋಡ್ತಾವ. ಹೌದಿಲ್ಲ? ಇವಂಗ ಕನ್ಯೆ ಕೊಡಾಕ ಇವ್ರ ಮಂದ್ಯಾಗೇನು ಸಲಪಿದ್ರನ? ಯವ್ವ ನಾ ಮುಂದೆ ಅಂತಿದ್ರು, ಏನಿಲ್ದನ ಕನ್ಯೆ ಕೊಡ್ತಿರ್ತಾರ ಅವ್ರು. ಇನ್ನು ಇಷ್ಟೆಲ್ಲ ಹೆಸರು ಮಾಡಿ ಇವೇನು ಸ್ವಲ್ಪ ದುಡಿತಾನ, ಬೇಕಾದಂಗೆ ದುಡಿತಾನ, ಪಗಾರ ತಗೋತಾನ, ದೊಡ್ಡ ಮನೆ ಕಟ್ಟಿಸ್ಕೊಂಡು ಹಿಡಿಯೋದಾಗ ತೋರ್ಸಲ್ಲ ಇವ್ರು. ಆದ್ರೆ ಅದರಿಂದ ಎಷ್ಟು ಉತ್ಪನ್ನ ಇರ್ತೈತಿ ಏನಿರ್ತೈತಿ ನಮ್ಗೇನು ಗೊತ್ತಾಯಿಲ್ಲನ? ಹೌದಿಲ್ಲ ಶಾಂತಕ? ಗಿಡಿಯ ಮಾಡಿಲ್ಲ, ರೊಕ್ಕ ಪಕ್ಕ ದುಡಿತಾನ ಅಂತಾರಪ್ಪ. ಒಟ್ಟು ಅಟ್ಟೆಲ್ಲ ಇದ್ದವ ಇವು ಏನು ಈಕಿನ ಏನು ಚಂದಳು ಚೆಲುವೆ ಅಂತೇಳಿ ಈಕಿ ಹಿಂದೆ ಬಿದ್ದಿಷ್ಟು ಹೆಸರು ಕೆಡಿಸ್ಕೊಂಡು ಇಟ್ಟು ಸಗಣಿ ತಿಂದು ಕುಂತ.
ಆತಿಲ್ಲ ಇದು. ಅವಾಗ ಇವ್ರಿಗೆ ಚಲೋ ಆಗೈತೆ, ಚಲೋ ಅನ್ಸೈತಿ. ಅವಾಗ ಓಡಾಡಕ್ಕೆಲ್ಲ ಬಿಟ್ಟಾರ ಇವರು ತಂದೆ ತಾಯಿಗಳು. ಅವರು ಇವ್ರು ಇಬ್ರು ಅವ್ರ ಕಡೆ ಅದಾರ ಇವ್ರ ಕಡೆ ಅದಾರ ಇಬ್ರು. ಚಂದ ಅನ್ಸೈತಿ, ಓಡಾಡಕ್ ಬಿಟ್ಟಾರ. ಈಗ ಕುತ್ತಿಗೆ ಬಂದೈತಿ, ಮಂದಿ ಬೆಳಗ್ಗೆ ಬಾಯಾಗ ಓಡಾಡಕತ್ತಾರ. ಈಗ ಬಂದು ಒಮ್ಮಿಂದ ಅಮ್ಮಕ್ಕ ನನ್ನ ಮಗಳು ಕಳ್ಸಿಕೊಡ್ರಿ, ನನ್ನ ಮಗಳು ಬೇಕು, ನನ್ನ ಮಗಳು ಕಳ್ಸಿಕೊಡ್ರಿ, ನನ್ನ ಮಗಳು ಬೇಕು. ತಂದೆ ಏನ್ ಮಾಡ್ತಾರ ಆಕಿನ್ನ? ಹೌದಿಲ್ಲ? ಮನೆಗೆ ಕರ್ಕೊಂಬರ್ಲಿ, ಏನ ಮಾಡ್ಲಿ, ಇಷ್ಟೆಲ್ಲ ಇವೆಲ್ಲ ರಾಡಿ ಆಗಿ ಹೋತವ. ಗೊತ್ತಿದ್ದವ್ರಿಗೆ ಗೊತ್ತಿಲ್ದವ್ರಿಗೆ ಗೊತ್ತಾಗಿ ಹೋತು. ಈಗೆಲ್ಲ ಹುಟ್ಟಿದ ಮಕ್ಳ ಕೈಯಾಗ ಮೊಬೈಲ್. ಎಲ್ಲರೂ ಇವ್ರ ಮ್ಯಾಸಡಿ ಮಾರಿ ನೋಡಿರ್ತಾರ, ಇವ್ರ ಚರಿತ್ರೆನ ತಿಳ್ಕೊಂಡಿರ್ತಾರ. ಯಾರ ಮುಂದೆ ಬರ್ತಾರ ಹಿಂಗೆಲ್ಲ ಮಾಡಿದ್ರಿ ಇವು? ಅಯ್ಯೋ ದೇವ್ರೆ, ನಾ ಅಂತೇನಿ ಏನು ಈಗಿನ ಕಾಲಮಾನ ಭಾಳ ಕೆಟ್ಟ ಹಂಡಾವರಣ ಆಗಿ ಹೋತು. ಹಂಗೆ ಅನ್ಬೇಡ ಬಿಡ ಸಂತಕ. ಈ ಮೊಬೈಲ್ ಬಂದು ಒಳ್ಳೇದು ಮಾಡಿಕೊಂಡು ಇಡಿವೆ ಮಾಡಿ ಚಂದಾಗಿ ಮನಿ ಮಠ ಮಾಡಿಕೊಂಡು ಒಂದು ಒಳ್ಳೆ ರೀತಿ ಒಳಗೆ ಬಾಳೆ ಮಾಡೋರು ಅದಾರ, ಜೀವನ ಕಟ್ಕೊಂಡವರು ಅದಾರ, ಹಿಂಗೆ ಹಾರ್ಗೆಡಿಸ್ಕೊಂಡವರು ಅದಾರ. ಅದನ್ನ ಹೇಳ್ತೇನೆ ಬಿಡೆಯವ್ವ. ಮೊನ್ನೆ ಒಂದು ಟಿವಿ ನೋಡಾಕತ್ತಿದ್ವಿ, ನಿನ್ನ ಮುಂದೆ ಹೇಳ್ತೇನೆ ಪಾರಕ್ಕ. ಚಿನ್ನಿ ಬಾರೆ ಚಿನ್ನಿ, ನನಗೆ ಏನೇ ಕಡಿಮೆ ಮಾಡಿದ್ದೆ ಅಂತ ಅವಗಳು ಅಂತ ತಗೊಳಕತ್ತಾನ. ಇತ್ತಾಗ ನನಗೆ ನೀ ಬೇಡ, ನನಗೆ ಗಂಡ ಬೇಡ, ಮಿಂಡ ಬೇಕು ಅಂತೇಳಿ ಈಕಿ ಗಂಟು ಬಿದ್ದಾಳ. ಅವನ ಗಂಡ ಹೆಂಡತಿ ಗಂಡ ಅದಾನ, ಮಕ್ಕಳದಾವ, ಎಲ್ಲ ಇದ್ದು ಈ ಬೆಂಡ್ಲಿಗೆ ಬೆನ್ನತ್ತೇನ, ಈಕಿ ಎಲ್ಲ ಇದ್ದು ಹೋಗಿ ಆ ಬಾಡ್ಯಾಗ ಗಂಟು ಬಿದ್ದಾಳ. ಎದಕ್ಕೆ ಬೇಕಾಗಿತ್ತು ಇವ್ರಿಗೆ? ಚಂದಾಗೆ ಸುಖದ ಗುದಿ ಮುಳ್ಚುಟ್ಕೊಂತಾವ. ಹೆಸರು ಕೆಡಿಸ್ಕೊಂಡು ಏನು ಗಳಿಸಿ ಏನು ಆಸ್ತಿ ಮಾಡಿ ಏನು ತಿಂದುಂಡ್ರಿ ಏನು ಎದಕ್ಕೆ ಬಂತದಂತೆ. ನಾನು ಏನ ಮಾಡಿದ್ರು ನ್ಯಾಯವಾಗಿರ್ಬೇಕು ಬಿಡಪ್ಪರಕ್ಕ. 4 ಮಂದಿ ಹೌದು ಅನ್ನಂಗಿರ್ಬೇಕು. ಎದಕ್ಕೆ ಇವೇ ಇವ ಹಿಂಗ ಅಂತ ಹಿಂದೆ ಮಾತಾಡಂಗಿರಬಾರ್ದು. ಹಿಂಗೆ ಇವು ಮಾಡ್ಕೊಂಡ್ವ. ಈಗ ನೋಡಿದ್ರೆ ಇವು ಕುಡಿದ್ರೆ ಆಡೈತಿ. ಆ ಟಿವಿಯಾಗ ನ್ಯೂಸ್ ಹಚ್ಚಿದ್ರೆ ಬರೇ ಗಂಡನ ಕೊಂದ್ಲು, ಗಂಡ ಓಡೆಗೆ ಗಂಡ ಉಂಡು ಬಂದು ಮಕ್ಕೊಂಡು ಗಂಡನ ಕೊಂದಾಳ, ಗಂಡನ ಬಿಟ್ಟು ಇನ್ನೊಬ್ಬ ಕುಟ್ಟದಾಳ. ಈಗ ನೋಡಿದ್ರೆ ಇದು ಲವ್ ಮ್ಯಾರೇಜ್ ಮಾಡ್ಕೊಂಡಾಳ. ಮಕ್ಕಳಪ್ಪ ಯಾಕೆ ಹಿಂಗೆ ಮಾಡಕತ್ತಾನ ಅಂತೇಳಿ ನಾ ಅಂತೇನೆ. ಒಂದೇ ನಮ್ಮ ಹೆಣ್ಮಕ್ಳಿಗೆ ಬುದ್ಧಿ ಇಲ್ಲ ಅಂತ ನಾ ಅಂತೇನೆ. ಇಷ್ಟಾದ್ರೂ ತಿಳ್ಕೊಳಂಗಿಲ್ಲ, ಇಷ್ಟಾದ್ರೂ ದಾರಿಗೆ ಬರೋದಿಲ್ಲ ಇವ್ರು. ಅಂದ್ರೆ ಏನರ್ಥ? ಹುಡುಗ ಹುಡುಗಿ ವಯಸ್ಸು ಹಿಂಗೆಲ್ಲ ಮಾಡ್ತಾವ ಇವು. ಯಾಕೆ ಹೆಸರು ಕೆಡಿಸ್ಕೋತೀರಿ ಅಂತೇನೆ ನಾನು. ತಪ್ಪು ಎಲ್ಲಾರ್ದು ಐತಿಲ್ಲ, ಇವ್ರು ಒಬ್ಬರದೇ ಅಂತ ಪಾಪ ಯಾಕೆ ದೂರ್ಬೇಕು? ಅವಂದು ತಪ್ಪ, ಆ ಹುಡುಗಿದು ತಪ್ಪ, ಅವ್ರ ಅವ್ವ ಅಪ್ಪಂದು ತಪ್ಪ, ಆ ಹುಡುಗನ ಅವ್ವ ಅಪ್ಪಂದು ತಪ್ಪ ಐತಿಲ್ಲ. ಆದ್ರೂ ಶಾಂತಕ ಯಾಕೆ ಹಿಂಗೆ ಮಾಡಿದ್ರು ಅನ್ನೋದೊಂದು ನೋಡೋಣ. ಅಷ್ಟು ಸುಲಭಕ್ಕೆ ಯಾವುದು ಮಾಡೋಕ್ಕಾಗಲ್ಲ ಪರಕ. ಅಷ್ಟು ಸುಲಭಕ್ಕೆ ಆಕಿಗೆ ಒಂದು ಇರಿಬ್ ಕಡೋದ್ರು ಈಗ ಮತ್ತೆ ನ್ಯೂಸ್ ಆಕತ್ತದ. ಯಾಕಂದ್ರೆ ಈಗ ಆಲ್ರೆಡಿ ಆಕಿ ಎಲ್ಲ ರಾಡಿ ಎದ್ದು ಬಿಟ್ಟತಿ. ಈಗ ಎಲ್ಲ ನ್ಯೂಸ್ನಾಗೂ ಆಕಿ ಮಸಡಿ ಎಲ್ಲ ಫೋನ್ನೇ ಹರಿದಾಡಿ ಬಿಟ್ಟಾವ ಈ ವಿಚಾರಗಳು. ಹೌದಾ? ಈಗ ಒಂದು ಇರಿಬ್ ಕಡೋದ್ರು ಮತ್ತೆ ಹಿಂಗೆ ಯಾಕಾತು, ಇದರಿಂದ ಯಾರ್ಯಾರು ಅದಾರ, ಏನೇನು ಆಗಿರ್ಬೋದು, ಹಿಂಗೆ ಯಾಕಾತು, ಇದನ್ನ ಮಾಡಕ ಎಲ್ಲ ಬಾಯ್ಬಿಟ್ಟು ಮಾತಾಡೋಕ್ಕಾಗಲ್ಲ. ಬಟ್ ಇಷ್ಟು ರಾಡಿ ಅದಾವ ನೋಡ್ರಿ. ಇಷ್ಟೇ ವಯಸ್ಸಿಗೆ ಬಂದಂಥ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕೇಳ್ಕೊಳ್ಳೋದು ಇಷ್ಟೇ. ಏನಪ್ಪ ಅಂದ್ರೆ ತಂದೆ ತಾಯಿಗೆ ನೀವು ಹೆಸರು ತರಲಿಕ್ಕೆ ಕಟ್ಟೋತು, ಅವ್ರಿಗೆ ಏನೋ ಒಂದು ನೀವು ಅಂಬಾರಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡ್ಲಿಕ್ಕೆ ಕಟ್ಟೋತು, ಮರ್ಯಾದೆ ತೆಗಿಬೇಡ್ರಿ, ತಲೆ ತಗ್ಸೋಂಗೆ ಮಾಡಬೇಡ್ರಿ. ಮಕ್ಕಳು ಹೊಟ್ಟಿಲದೇನೆ ಅಂತ ಗೊತ್ತಾದ ತಕ್ಷಣ ತಾಯಿ ಕಂಡಾಬಿಟ್ಟು ಖುಷಿ ಪಟ್ಟಿರ್ತಾಳೆ. ಅಪ್ಪ ನನಗೆ ತಂದೆ ಅಪ್ಪ ಅನ್ನಕ್ಕೆ ಒಂದು ಕೂಸು ಬಂತಲ್ಲ ಅಂತ ಅವನು ಜಗತ್ತಾಗೆದ್ದಷ್ಟು ಅವನು ಖುಷಿಯಾಗಿರ್ತಾನೆ. ಆದರೆ ಹುಟ್ಟಿ ದೊಡ್ಡವಾಗಿ ಹಿಂಗೆಲ್ಲ ಮಾಡಿದ್ರೆ ಯಾಕಪ್ಪ ದೇವ್ರೆ ಮಕ್ಕಳು ಕೊಟ್ಟಿ ಅಂತೇಳಿ ಅನ್ನೋ ಹಂಗೆ ಮಾಡಬೇಡ್ರಿ. ಇಷ್ಟೇ ವಯಸ್ಸಿಗೆ ಬಂದು ಹುಡುಗ ಹುಡುಗಿ ಕಡೆ ಕೇಳ್ಕೊಳ್ಳೋದು.